ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನಿವತ್ತು ಒಂದು ಹೊಸ ಫಿಲಮ್ ನೋಡ್ಕೊಂಡ್ಬಂದೆ. ಆ ಫಿಲಮ್ ಹೆಸರು ಅರಿಂದಮ್. ಒಂದು ಹೊಸಬರ ಚಿತ್ರ, ಹೊಸ ನಾಯಕ ನಟ, ಹೊಸ ಡೈರೆಕ್ಟರ್ ಮತ್ತು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋರು ಕೂಡ ಸಹ ನಟರು ಕೂಡ ಹೊಸಬ್ರೆ. ಟೋಟಲ್ ಆಗಿ ಹೊಸಬರಿಂದ ಒಂದು ಉತ್ತಮ ಚಿತ್ರ ಬಿಡುಗಡೆಯಾಗಿದೆ ಇವತ್ತು. ಮತ್ತು ಫ್ರೆಂಡ್ಸ್, ದಯವಿಟ್ಟು ಹೊಸಬರಿಗೆ ಸಪೋರ್ಟ್ ಮಾಡಿ, ಹೊಸಬರ ಚಿತ್ರವನ್ನು ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳಿಕೊಳ್ತೀನಿ. ಮತ್ತು ಈ ಚಿತ್ರದ ಬಗ್ಗೆ ಜನರು ಮತ್ತು ಚಿತ್ರತಂಡದ ನಟರು ಏನೇನು ಒಂದು ರಿವ್ಯೂ ಕೊಟ್ಟಿದ್ದಾರೆ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿ ನೋಡಿ. ಇನ್ನೂ ಸ್ವಲ್ಪ ಶ್ರಮ ಪಡಬೇಕು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿ? ಚೆನ್ನಾಗಿದೆ, ಎಲ್ಲ ರಿವೆಂಜ್ ಸ್ಟೋರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಲ್ಲ ಹೊಸ ಕಲಾವಿದ್ದಾರೆ, ಎಲ್ಲರೂ ಬೆಳೆಸಿ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಮ್ಯೂಸಿಕ್ಕು, ಆ್ಯಕ್ಟಿಂಗು ಪ್ರತಿಯೊಂದು ಚೆನ್ನಾಗಿದೆ. ಪ್ರತಿಯೊಂದರಲ್ಲೂ ತುಂಬ ಕಳಕಳಿಯಿಂದ ಕೇಳ್ಕೊತೀವಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಸೂಪರ್ ಆಗಿದೆ. ಅಗಸ್ತ್ಯ ಅವರು ಪ್ರೊಡ್ಯೂಸ್ ಮಾಡಿ ಹೀರೋ ಆಗಿದೆ ಅನಿಸ್ತದೆ. ಸವಾಲ್ ಸರ್ ಅವರು ನಿರ್ದೇಶನ ಸೂಪರ್ ಆಗಿದೆ. ಮೇನಾಗಿತ್ತು ಕೇಳೋದು ಮೇನೊಂದು ಬಿಡಿ ಸಿದ್ದಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಮೇಯ್ನಾಗಿ ಆಟೋ ಚಾಲಕರು, ಕ್ಯಾಬ್ ಚಾಲಕರು, ಡ್ರೈವರ್ಸು ಎಲ್ಲ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಇದು. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾದಲ್ಲಿ ನಾನು ನಮ್ಮದೊಂದು ಟೀಮ್ ಇದೆ, ಜಾಫರ್ ಬಾಯ್ಸ್ ಅಂತ ಹೇಳಿ. ನಾನು ಪ್ರಾಪರಾಗಿ ನಮ್ಮ ದಾಂಡೇಲಿನೇ. ಸೊ ನಮ್ಮೂರಲ್ಲಿ ಸಿನಿಮಾ ಆಗಿದ್ದು. ಸೊ ತುಂಬ ವರ್ಷ ಆದಮೇಲೆ ಎಲ್ಲರೂ ಹೊಸಬ್ರು ಸೇರಿ ನಾವು ಸಿನಿಮಾ ಮಾಡಿದ್ದೀವಿ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಎಲ್ಲೂ ಕೂಡ ಬೋರ್ ಆಗೋಲ್ಲ, ತೊಗೊಂಡೋಗುತ್ತೆ ಕತೆ. ಆ ಥರ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಗೂಪ್ಸ್ ಬಂಪ್ಸ್ ಅಂತ ಹೇಳ್ತಾರಲ್ಲ, ಅರೆಕ್ಟಾ ಪಿಲ್ಲ ಮಸಲು, ಅದು ಗೆದ್ದು ನಿಂತ್ಕೊಳ್ಳುತ್ತೆ. ಆ ಒಂದು ಅನುಭವ ನಿಮಗೆ ಸಿಗುತ್ತೆ. ಡೆಫಿನೆಟ್ಲಿ ಈ ಸಿನಿಮಾ ಗೆಲ್ಲುತ್ತೆ. ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ. ಬಿಕಾಸ್ ಆ ಒಂದು ವೈಬ್ ಏನಿದೆ ಅಲ್ವಾ, ನಮ್ಮ ಸಿನಿಮಾ ಹೊಸಬ್ರ ಸಿನಿಮಾ ನಿಮಗೆ ಅನಿಸಲ್ಲ ಏನಂತ ಹೇಳಿ, ಇದು ಹೊಸಬ್ರ ಸಿನಿಮಾನ ಇಷ್ಟೊಂದು ಚೆನ್ನಾಗಿ ಮಾಡಿದಾರ ಅಂತೇಳಿ ನಿಮ್ಗೆ ಅನಿಸೋದೇ ಇಲ್ಲ. ನೀವು ಬಂದು ಸಿನಿಮಾನ ನೋಡಬೇಕು, ಆಶೀರ್ವಾದ ಮಾಡಬೇಕು. ದಾಂಡೇಲಿಯ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದಾರೆ, ಹಾಗೆ ಇಷ್ಟಪಟ್ಟಿದ್ದಾರೆ. ಆಮೇಲೆ ದಯವಿಟ್ಟು ಸಿನಿಮಾನ ಮೊಬೈಲಲ್ಲಿ ನೋಡೋಕ್ಕೆ ಹೋಗಬೇಡಿ. ಮೊಬೈಲಲ್ಲಿ ಏನು ನೋಡಬೇಕು ಅದನ್ನು ಮಾತ್ರ ನೋಡಿ. ಸೊ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ. ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಆ ಒಂದು ವೈಬ್ ಸಿಗೋದು ನಿಮಗೆ. ಸೊ 4 ಗೋಡೆಗಳ ಮಧ್ಯೆ ಒಂದು 2.5 ತಾಸು ಏನು ನಿಮಗೆ ಸಿನಿಮಾ ಇರುತ್ತಲ್ಲ, ಎಲ್ಲ ಟೆನ್ಷನ್ ತುಂಬ ದೂರ ಮಾಡಿಬಿಡುತ್ತೆ. ಎಲ್ಲರೂ ಹೊಸಬ್ರು, ನಾನು ಹೊಸಬ, ರೈಡರ್ ಸರ್ ಹೊಸಬ್ರು, ಕಡೆಗೆ ಹೀರೋ ಸರ್ ಹೊಸಬ. ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ದಯವಿಟ್ಟು ದಯಮಾಡಿ ಕೇಳ್ಕೊಳ್ತೀನಿ, ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬ್ರನ್ನ ಬೆಳೆಸಿ. ಜೈ ಕನ್ನಡ. ಅಂತ ಫಿಲಮು ಚೆನ್ನಾಗಿದೆ. ಫಸ್ಟಿಂದ ಹಾಫ್ಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇದು ಏನೋ ದಂಧೆಗಳು ನಡೀತದಲ್ಲ, ಈ ಜೂಜು ಮತ್ತು ಗುಡ್ಕ ಮತ್ತು ಹೆಣ್ಣು ದಂಧೆ ಸುತ್ತಮುತ್ತಲ ನಡೀತಿರ್ತಕ್ಕಂಥ ಅಂಧಾರದ ಸುತ್ತಲೇ ಚಿತ್ರ ತೆಗೆದಿರ್ತಕ್ಕಂಥದ್ದು. ಮತ್ತು ಇದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಅವನು ಕೊಲೆ ಮಾಡಿರ್ತಾರೆ, ಇವ್ರದ್ದು ಹೀರೋ ಕೊಲೆ ಮಾಡಿರ್ತಾರೆ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ. ಬಟ್ ಅದು ಟ್ವಿಸ್ಟು ಅವ್ರ ತಂದೆನೇ ಕೊಲೆ ಮಾಡಿರ್ತಾರಲ್ಲ, ಅದು ಟ್ವಿಸ್ಟ್ ಆಗಿದೆ. ಮತ್ತು ಒಂಥರ ಅಂಡರ್ ವರ್ಲ್ಡ್ ಫಿಲಮ್ ನೋಡ್ದಂಗೆ ಸ್ಟೋರಿ ಚೆನ್ನಾಗಿದೆ. ಒಟ್ಟಲ್ಲೇ ಚೆನ್ನಾಗಿದೆ. ಅಪ್ಪಿಂದ ಆಚೆಗೆ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಒಂದು ಸಾಮಾಜಿಕ ಒಂದು ಇದಿದೆ ಸರ್ ಮೆಸೇಜ್. ಥ್ಯಾಂಕ್ ಯು.